ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯವರ ಕೆಲಸ ಕಾರ್ಯಗಳಲ್ಲೂ ಬಹಳಷ್ಟು ಮಂದಗತಿಯಲ್ಲಿ ಸಾಗ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಜೊತೆಗೆ ಶನಿ ಇರ್ತಕ್ಕಂಥದ್ದು ಯಾವಾಗ 7:30 ಪ್ರಾರಂಭ ಆಯಿತು, ಕೆಲವರಿಗೆ ಪ್ರಾರಂಭದಲ್ಲಿ ಕಷ್ಟ, ಕೆಲವರಿಗೆ ಅಂತ್ಯದಲ್ಲಿ ಕಷ್ಟ, ಕೆಲವರಿಗೆ ಮಧ್ಯದಲ್ಲಿ ಕಷ್ಟ. ಹಾಗೆ ಮಕರ ರಾಶಿಯವರ ಮನಸ್ಥಿತಿ ಭಾಳ ಚಂಚಲತೆ ಇದೆ. ಅದರಲ್ಲಿ ಪಾದಗಳ ಭೇದ ಇರ್ಬೋದು. ಮೊದಲನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ. ಈ 4 ಪಾದಗಳಲ್ಲಿ ಬರ್ತಕ್ಕಂತಹ ಒಬ್ಬೊಬ್ಬರ ಭವಿಷ್ಯತ್ತು ಒಂದೊಂದು ಥರ. ಆದರೆ ಮಕರ ರಾಶಿಯವರು ಯಾವುದೇ ಸಮಸ್ಯೆ ಬಂದಾಗಲೂ ಸಹಿತ ಆಂಜನೇಯ ಸ್ವಾಮಿನ ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡಿದ್ದೆ ಆದರೆ ಇಂಥ ಬರ್ತಕ್ಕಂಥ ಸಮಸ್ಯೆಗಳಿಂದ ಒಂದಿಷ್ಟು ನೆಮ್ಮದಿ ಕಾಣಬಹುದು. ಮಕರ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಹನುಮನ ಆರಾಧನೆ ಮಾಡಿ, ಸಾಧ್ಯವಾದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ, ಶನಿವಾರ ಆಂಜನೇಯ ಸ್ವಾಮಿ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಹನುಮಾನ್ ಚಾಲೀಸ್ ಓದ್ತಕ್ಕಂಥದ್ದು. ಹನುಮಾನ್ ಚಾಲೀಸನ್ನು ಯಾರು ಪಠನೆ ಮಾಡಿದ್ರು, ಮಕರ ರಾಶಿಯಲ್ಲಿರ್ತಕ್ಕಂಥವ್ರಂತೂ ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಬರ್ತಕ್ಕಂಥ ಶನಿಯಿಂದ ಆಗುವಂತಹ, ಶನೇಶ್ವರನಿಂದ ಆಗುವಂಥ ದೋಷಗಳನ್ನು ಖಂಡಿತ ದೂರ ಮಾಡ್ಕೋಬಹುದು. ಮಂಜಿನಗಡ್ಡೆ ಎಂಥ ಒಂದು ಕಷ್ಟಗಳಾದರೂ ಮಂಜಿನಗಡ್ಡೆ ಥರ ಕರಗಿಸುವಂಥ ಶಕ್ತಿ ಹನುಮಾನ್ ಚಾಲೀಸಲ್ಲಿದೆ. ಅದರಿಂದ ಹನುಮಾನ್ ಚಾಲೀಸನ್ನು ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿನಿತ್ಯ ಭಗವಂತನ ಪಠನೆ ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮ ಮಂತ್ರವನ್ನು ನಿರಂತರವೂ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಹಾಗೂ ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ, ಮಾಡುವಂತಹ ಕೈಂಕರ್ಯಗಳು, ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ, ಹೀಗೆ ಒಂದಲ್ಲ ಒಂಥರ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ಳುವಂತಹ ನಿಮ್ಮ ಅದೃಷ್ಟದ ದಿನ ಇನ್ನೇನು ಸಮೀಪದಲ್ಲಿದೆ. ಹಾಗಾಗಿ ಕುಂಭರಾಶಿಯವರು ಸಾಧ್ಯವಾದಷ್ಟು ದೇವಿಯ ಪ್ರಾರ್ಥನೆ ಮಾಡಿ 21 ದಿವಸ ಅಥವಾ 16 ದಿವಸ ಅಥವಾ 3 ದಿವಸಗಳಿಗಾದರೂ ಸಹಿತ ದೇವಿಯ ಮಹಾಮಂತ್ರವನ್ನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿರಂತರವೂ ಪಠನೆ ಮಾಡ್ತಕ್ಕಂಥದ್ದು, ದೇವಿಯ ಸಾನ್ನಿಧ್ಯದಲ್ಲಿ ಕಬ್ಬಿನ ಹಾಲು, ಬೆಲ್ಲ ಅಥವಾ ಒಂದಿಷ್ಟು ಕೆಂಪು ವಸ್ತ್ರ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು, ಈ ಪ್ರಕಾರವಾದಂಥ ಅನುಷ್ಠಾನಗಳನ್ನು ಮಾಡೋದರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥವರ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆಯೂ ಬೇಕು. ಜೊತೆಗೆ ಮಾಡುವಂತಹ ಕೈಂಕರ್ಯಗಳಲ್ಲಿ ಒಂದಿಷ್ಟು ಪ್ರಗತಿಗೋಸ್ಕರ ಇವತ್ತಿನ ದಿವಸ ತಪ್ಪದಿರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಯಲ್ಲಿರ್ತಕ್ಕಂಥ ಗುರುಗಳು ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಬಂಧುವರ್ಗ ಯಾರೊಬ್ಬರು ಏನೇ ಹೇಳಿದ್ರು ಸಹಿತ ಹೇಳಿರ್ತಕ್ಕಂಥದ್ದನ್ನು ನಮ್ಮ ಒಳಿತಿಗಾಗಿ ಎಂಬತಕ್ಕಂಥದ್ದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿ ಕಾಲಕ್ಕೂ ಸಹಿತ ನಾನು ನಂದು ಅಂತಕ್ಕಂಥದ್ದು ಅಥವಾ ಅಹಮ್ಮಿಂದ ನಡೀತಕ್ಕಂಥದ್ದು ಸಮಂಜಸವಲ್ಲ. ಯಾರಾದರೂ ಹಿರಿಯರು ಏನಾದರೂ ಒಂದು ಒಳ್ಳೆ ಮಾತು ಹೇಳಿದ್ರೆ ಅದ್ರ ಪ್ರಕಾರ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಧರ್ಮ. ಹಾಗೆ ಧರ್ಮ ಮಾರ್ಗದಲ್ಲಿ ನಡೆದರೆ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಸಾಧ್ಯವಾದರೆ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಮಾಡಿ, ಸಂಕಷ್ಟರ ಮಹಾಗಣಪತಿ ಆಚರಣೆ ಮಾಡ್ತಕ್ಕಂಥದ್ದು, ಅದರೊಂದಿಗೆ ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಮಾಡಿ 9 ಹೂಗಳನ್ನು ಕಿತ್ತಿ ಅದನ್ನು ಗಣಪತಿ ದೇವಸ್ಥಾನಕ್ಕೆ ಕೊಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಂಡಿದ್ದಾಯ್ತು. ಬನ್ನೀಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಬರ್ದಿತಾ, ಮಂಗಳೂರಿನಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ದೂರಭಾರ ಪ್ರಯಾಣದ ಬಗ್ಗೆಯೂ ಹಾಗೂ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಲೂ ಒಂದಿಷ್ಟು ಸಂಕಲ್ಪ ಇದೆ. ಆದರೆ ಸಂಕಲ್ಪ ಯಾವುದು ಪೂರ್ತಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ರ ಸಂದೇಹವೂ ಇದೆ. ಹಾಗೆ ಪ್ರಯಾಣ ಹೊರಡಬೇಕು ಅಂತಕ್ಕಂತಹದ್ದು, ಈಗಾಗಲೇ ಪ್ರಯಾಣ ಹೊರಟು ನಿಂತಿರ್ತಕ್ಕಂಥವ್ರು ಸಹಿತ ಮನಸ್ಸಲ್ಲಿ ಈಗಾಗಲೇ ಬದಲಾವಣೆಗಳನ್ನು ತಂದುಕೊಂಡ್ಬಿಟ್ಟಿರ್ತೀರಿ. ಎಷ್ಟೇ ಸ್ಪೀಡು, ಎಷ್ಟೇ ವೇಗವಾಗಿ ಹೊರಡಬೇಕು, ಇಂತಿಂಥದೇ ಕೆಲಸ ಇವತ್ತನ್ನು ಮಾಡಬೇಕು ಅಂತ ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗ ಎಲ್ಲ ಆಲೋಚನೆಗಳಿದೆ. ಹಾಗೆ ನಿನ್ನೆ ರಾತ್ರಿ ನಿಮ್ಮ ಆಲೋಚನೆಗಳಂತಕ್ಕಂಥದ್ದು, ನಿಮ್ಮ ಆಲೋಚನೆ ನಿನ್ನೆ ರಾತ್ರಿ ಏನೆಲ್ಲ ಮಾಡಿದ್ದೀರೋ ಅದೇ ಪ್ರಕಾರ ಇವಾಗ ನಡ್ಕೊಳ್ಳೋಕ್ಕೂ ಸಹಿತ ಕೆಲವ್ರಿಗಾಗುತ್ತೆ, ಕೆಲವ್ರಿಗೆ ಆಗ್ತಾ ಇಲ್ಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಕೊಂಡಿರ್ತೀರಿ. ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ. ಜೊತೆಗೆ ಅತಿಯಾದಂತಹ ಮೈಕೈ ನೋವು, ಅನಾರೋಗ್ಯ ಸಮಸ್ಯೆ, ಜೊತೆಗೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ನಿಷ್ಠುರದ ಹೊರೆನೂ ಹೊರಬೇಕಾಗತ್ತೆ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯವರಿಗೆ ಅಂತಹ ಒಂದು ವಿಶೇಷತೆ ಇಲ್ಲ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೂ ಶಾಲೆಗೆ ಹೊರಡಬೇಕಾದ್ರೂ ಹಠಾನೆ, ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾವುದೇ ಒಂದು ಕೆಲಸ, ಮಕ್ಕಳಿಗೆ ಏನಾದ್ರು ಟ್ಯೂಷನ್ ವರ್ಕ್ ಏನಾರು ಇದ್ದರೆ, ಹೋಮ್ ವರ್ಕ್ಸ್ ಏನಾರು ಇದ್ದರೆ ಆ ಹೋಮ್ ವರ್ಕ್ಸನ್ನು ಮಾಡೋದು ಕಷ್ಟ, ಬೆಳಗ್ಗೆ ಅವ್ರನ್ನ ಶಾಲೆಗೆ ಕಳಿಸೋದು ಸ್ವಲ್ಪ ಕಷ್ಟವೇ. ಒಟ್ಟಾರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ಮನಸ್ಥಿತಿ ಅಷ್ಟು ಸಮಂಜಸವಾಗಿರೋದಿಲ್ಲ. ಮನಸ್ಸಲ್ಲಿ ಚಂಚಲತೆ, ಮನಸ್ಥಿತಿ ಸರಿ ಇಲ್ಲದಿರತಕ್ಕಂಥದ್ದು,
ಯಾವುದೋ ಒಂದೆರಡು ಮೂರು ಕೆಲಸಗಳ ಬಗ್ಗೆ ಆಲೋಚನೆ ಮಾಡ್ತೀರಿ, ಯಾವುದೂ ಪರಿಪಕ್ವವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಂಥೆಲ್ಲ ಸಮಸ್ಯೆಗಳು ಇವತ್ತು 4 ಗಂಟೆ ತನಕ 4 ಗಂಟೆವರೆಗೂ ಇದೇ ಪ್ರಕಾರ ಇರುತ್ತೆ. 4 ಗಂಟೆ ಕಳೆದ ಮೇಲೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಆದರೆ ಇದನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೂ ಮುನ್ನ ಈ ಸಮಸ್ಯೆಗಳಿದ್ದಾಗ ಈ ಸಮಸ್ಯೆಗಳಿಗೆ ಇಂತಹ ತೊಂದರೆಗಳಿಗೆ ಕರ್ಕಾಟಕ ರಾಶಿ ಯಾರದಾಗಿದೆಯೋ ನೀವೆಲ್ಲರೂ ಸಹಿತ ಮಾಡಬೇಕಾದ್ದು ಇವತ್ತು ಸಾಂಬ ಸದಾಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ನೀವು ಹೇಳ್ಕೊಳ್ಳೋದ್ರಿಂದ, ಜೊತೆಗೆ ಒಂದಿಷ್ಟು ಭಸ್ಮನೋ ಅಥವಾ ಬಿಲ್ವಪತ್ರೆನೋ ಒಂದಿಷ್ಟು ಪತ್ರೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿಕೊಂಡು ಎಲ್ಲಾದರೂ ಇರುವೆ ಗೂಡುಗಳಿದ್ದರೆ, ಇರುವೆ ಚೀಮೆಗಳಿದ್ದರೆ ಒಂದಿಷ್ಟು ಸಕ್ಕರೆನೋ ಬೆಲ್ಲದ ಪುಡಿನೋ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆಗ ಈ ಬರ್ತಕ್ಕಂತಹ ಸಮಸ್ಯೆಗಳು, ಈಗ ನಿಮ್ಮ ಮನಸ್ಸಲ್ಲಾಗಿರ್ತಕ್ಕಂಥ ಕನ್ಫ್ಯೂಷನ್ಸು, ಆ ಚಂಚಲತೆ, ಮನಸ್ಸಲ್ಲಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳು ಇವೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಬಹುದು, ಒಂದಿಷ್ಟು ನೆಮ್ಮದಿ ಕಾಣ್ಬೋದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸು ತುಂಬ ಕಡಿಮೆ ಇದೆ. ಸಿಂಹರಾಶಿಯವರಿಗೆ ಯಶಸ್ಸು ಕಡಿಮೆ ಇದ್ದು, ಮಾಡುವಂತಹ ಕೈಂಕರ್ಯಗಳಲ್ಲಿ ಲಾಭ ಕಾಣದಿರ ಇದ್ದು, ದೂರಬಾರ ಪ್ರಯಾಣದ ಬಗ್ಗೆಯೂ ನಿಮ್ಮ ಆಲೋಚನೆ, ಯಾವ ಕೆಲಸ ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಮಾಡೋದ್ರಿಂದ ಏನು ಲಾಭ ನಷ್ಟ, ಜೊತೆಗೆ ಯಾರನ್ನು ನಂಬಬೇಕು ಬಿಡಬೇಕು, ಹತ್ತಿರದಲ್ಲಿರ್ತಕ್ಕಂಥವ್ರು, ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲೇ ಇದ್ದುಕೊಂಡು, ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದುಕೊಂಡು, ನಿಮ್ಮ ಒಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಸಹಿತ ಸರಿಯಾದ ರೀತಿ ಸ್ಪಂದನೆ ಇಲ್ದಿರ, ಸರಿಯಾದಂಥ ರೀತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ದಿರ ಸಮಸ್ಯೆಗಳೆಂಬತಕ್ಕಂಥದ್ದನ್ನು ಸಾಕಷ್ಟು ತಂದುಕೊಳ್ತಿರ್ತೀರಿ. ಒಟ್ಟಾರೆ ಸಿಂಹರಾಶಿಯವರು ಸದಾಕಾಲ ನಗುವನ್ನು ತಂದಿಟ್ಕೊಂಡು ಅಥವಾ ನೀವು ನಗುತ್ತಾ ಇನ್ನೊಬ್ಬರನ್ನ ನಗಿಸುವಂತಹ ಗುಣ ನಿಮ್ಮದಾಗಿದ್ದರೂ ಇವತ್ತಿನ ದಿವಸ ಮನಸ್ಸಲ್ಲಿ ಬಹಳ ನೋವಿಟ್ಕೊಂಡಿದ್ದೀರಿ. ನಿಮ್ಮ ಒಳ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಪ್ರಗತಿಯನ್ನು ಕಾಣಲಿಕ್ಕಾಗದಿರ ಇರ್ತಕ್ಕಂಥದ್ದು. ಜೊತೆಗೆ ಬರೀ ಎಷ್ಟೇ ನೀವು ಮಾಡಿದ್ರೂ ಅದಕ್ಕೆ ಮತ್ತೊಂದು ತರಹ ಬೇರೆ ಅನ್ಯತಾ ಮಾತಾಡಿ ನಿಮ್ಮ ಮನಸ್ಸನ್ನು ನೋಯಿಸೋರು ಇದ್ದಾರೆ ವಿನಃ ನಿಮ್ಮ ಮನಸ್ಸಿಗೆ ಸ್ಪಂದಿಸಿ ಅಥವಾ ನಿಮಗೆ ಬೇಕಾದಂಥ ರೀತಿ ಒಂದಿಷ್ಟು ಸಹಾಯ ಮಾಡುವಂಥವರು ನಿಮ್ಮ ಪರಿಸರದಲ್ಲಿ ತುಂಬ ಕಡಿಮೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇಂತಹ ಪರಿಸ್ಥಿತಿಯನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಚಿಟಿಗೆಯಷ್ಟು ಗೋಧಿ ಅಥವಾ ಗೋಧಿ ರವೆ ಇಂತಹದ್ದು ಏನಾದರೂ ನಿಮ್ಮ ಮನೆಯಲ್ಲಿದ್ದು ನೀವು ಮನೆಯೊಳಗೆ ಇದ್ದು ಇನ್ನೂ ಕೆಲಸಕ್ಕೆ ಹೊರಟಿಲ್ಲ ಅಥವಾ ಆಚೆ ಹೊರಟಿಲ್ಲ ಅಂದರೆ ಒಂದು ಚಿಟಿಗೆಯಷ್ಟು ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಆ ದೃಷ್ಟಿ ತೆಗೆದು ಹಾಕಿದ ಅಂದರೆ ಗೋಧಿನ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು. ಹಾಗೆ ಆಚೆ ಕಡೆ ಇರತಕ್ಕಂಥ ತುಳಸಿ ಗಿಡ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದು ಧರಣೆಯಷ್ಟು ನೀರನ್ನು ತುಳಸಿ ಎಲೆ ಮೇಲೆ ಹಾಕಿ ಆ ಎಲೆ ಮೇಲೆ ಇರ್ತಕ್ಕಂಥ ತುಳಸಿ ಎಲೆ ಮೇಲೆ ಇರ್ತಕ್ಕಂಥ ಜಲವನ್ನು, ತೀರ್ಥವನ್ನು ಅಂದರೆ ನೀರನ್ನು ಅದು ನಿಮ್ಮ ಅಂಗೈಯಲ್ಲಿ ಬೀಳುವಂಥ ಮಾಡಿ ಅದೇ ತೀರ್ಥವಾಗಿ ಇಟ್ಕೊಂಡು ಪೂರ್ವಾಭಿಮುಖವಾಗಿ ಸೂರ್ಯನಾರಾಯಣನ ಪ್ರಾರ್ಥಿಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಬೇಕು, ತುಳಸಿ ತೀರ್ಥವನ್ನು ತೆಗೆದುಕೋಬೇಕು. ಈ ಪ್ರಕಾರ ಮಾಡೋದ್ರಿಂದ ಸಿಂಹರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಇದಿಷ್ಟೇ ಅಲ್ದಿರ ಮನೆ ದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಸಿಂಹರಾಶಿಯವರು ಒಂದಿಷ್ಟು ನೆಮ್ಮದಿಯನ್ನು ಕಾಪಾಡ್ಕೋಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿದೆ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಒಂದೆರಡು ದಿನಗಳಿಂದ ಮನಸ್ಸಿಗೆ ಸಮಾಧಾನ ಇರಬಹುದು, ಆದರೆ ಇವತ್ತಿನ ದಿವಸ ಒಂದಿಷ್ಟು ನೆಮ್ಮದಿ ನೋಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತೀರಿ. ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಯಾವುದೇ ಕೆಲಸಗಳಾದರೂ ಇವತ್ತು ನಿಮ್ಮ ಮನಸ್ಸಲ್ಲಿದ್ದಿರತಕ್ಕಂಥದ್ದು, ನೀವು ಅಂದುಕೊಳ್ಳದಿರತಕ್ಕಂಥ ಕೆಲಸಗಳನ್ನು ಸಹಿತ ಕೈಗೆತ್ಕೊಳ್ತೀರಿ. ಯಾವ ವ್ಯಕ್ತಿಗಳು ಇವತ್ತು ಸಿಗೋದಿಲ್ಲ, ಕೆಲಸ ಆಗೋದಿಲ್ಲ ಅಂತ ನಿನ್ನೆ ನೀವು ಅಂದ್ಕೊಂಡಿರ್ತೀರೋ ಇವತ್ತು ಬೆಳಗ್ಗೆ ಆಗಲೇ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ, ಇವತ್ತು ಈ ಹಠಪಟ್ಟೋದ್ರೂ ಈ ಕೆಲಸ ಮಾಡಬೇಕು. ನಿಮ್ಮ ಹಠದಿಂದ ಇವತ್ತು ಸಾಧನೆ ಮಾಡುವಂತಹ ಕೆಲಸ ಖಂಡಿತವಾಗಲೂ ಕಾರ್ಯಸಿದ್ಧಿ. ಇವತ್ತು ಕನ್ಯಾರಾಶಿಯವರು ಸಾಧ್ಯವಾದಷ್ಟು ಚುರುಕಾಗಿದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತವಾಗಲೂ ಇವತ್ತು ಕೆಲಸ ಕಾರ್ಯವನ್ನು ಗೆಲ್ತೀರಿ. ಅದಷ್ಟೇ ಅಲ್ಲದಿರ ಇವತ್ತು ನಿಮ್ಮ ಕರದಿಂದ ಒಂದಿಷ್ಟು ದಾನ ಧರ್ಮವನ್ನು ಮಾಡುವಂತಹದ್ದು, ಒಂದಿಷ್ಟು ಅನ್ನದಾನವನ್ನು, ವಸ್ತ್ರದಾನವನ್ನು, ಹಣದಾನವನ್ನು ನಿಮಗೆ ಯಥಾಶಕ್ತಿ ದೇವರು ನಿಮಗೇನು ಕೊಟ್ಟಿದ್ದಾನೋ ಅದರಲ್ಲೊಂದು ಸ್ವಲ್ಪ ದಾನ ಧರ್ಮವಾಗಿ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣ್ತೀರಿ, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.